ನಮಸ್ತೆ ವೀಕ್ಷಕರೇ. ಭಾಳಷ್ಟು ಜನ ಕೈ ಮದ್ದು ಅಥವಾ ಕೈ ಮಸ್ಕು, ಇಟ್ಟು ಮದ್ದು, ಕೈ ವಿಷ ಊಟದಲ್ಲಿಟ್ಟವ್ರೆ, ಅಥವಾ ಟೀ ಕಾಫಿ ಜ್ಯೂಸು ಪಾಯಸ, ಇಲ್ಲ ನಿಮ್ಮ ಬಟ್ಟೆಗೆ ಹಚ್ಚಿದ್ದಾರೆ, ನಿಮ್ಮ ತಲೆಗೆ ಇಟ್ಟಿದ್ದಾರೆ, ನೀವು ನಡೆಯೋ ಜಾಗದಲ್ಲಿ ಬೂದಿ ಚೆಲ್ಲವ್ರೆ, ಏನೋ ಮಾಡಿ ನಿಮಗೆ ಈ ಥರ ಮಾಟ ಮದ್ದು ಮಾಡಿಟ್ಕೊಂಡವ್ರೆ. ನಿಮ್ಮ ಆರೋಗ್ಯ, ನಿಮ್ಮ ಶರೀರ, ನಿಮ್ಮ ಬುದ್ಧಿ ಪೂರ್ತಿ ಹಾಳಾಗೋಗಿದೆ. ನಾನು ಹಲವಾರು ಕಡೆ ಹೋಗಿ ತೆಗೆಸ್ಕೊಂಬಂದೆ, ವಾಸ ಆಗಿಲ್ಲ, ದುಡ್ಡು ಇಸ್ಕೊತವ್ರೆ, ನನಗೆ ಖರ್ಚಾಗೋಗಿದೆ ಅಂತ ಭಾಳ ಜನ ಒದ್ದಾಡ್ತಿರ್ತೀರ. ಎಲ್ಲೂ ಹೋಗಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ದಿರ ನಿಮಗೆ ನೀವಾಗೇ ತಗೊಳ್ಳುವಂಥ ಔಷಧಿ ಅಥವಾ ಗಿಡಮೂಲಿಕೆ ಎಲ್ಲಿದೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ನೋಡಿ ನಿಮಗೆ ನೀವಾಗಿ ಬಳಸ್ಕೊಳ್ಳಿ. ಇಲ್ಲಿ ನೋಡಿ, ಇದೇ ನಮಗೆ ಆಡು ಮುಟ್ಟದ ಬಳ್ಳಿ. ಇದರಲ್ಲಿ 2 ಜಾತಿ ಇರುತ್ತೆ. ಎಲೆ ತೆಗೆದ್ರೆ ಹಾಲು ಬರುತ್ತೆ, ಅದು ಕೂಡ ನೋಡೋಕೆ ಇದೇ ಥರ ಇರುತ್ತೆ. ಅದು ಬಳಸಬಾರ್ದು. ಹಿಂಗೆ ಎಲೆ ಕಿತ್ತರೆ ನೀರು ಬರಬೇಕು, ಅದು ಮಾತ್ರನೇ ಆಡು ಮುಟ್ಟದ ಬಳ್ಳಿ. ಈ ಆಡು ಮುಟ್ಟದ ಬಳ್ಳಿಯನ್ನು ಯಾವುದಾದ್ರೂ ಭಾನುವಾರ ದಿವಸ ಮಾತ್ರ ತರಬೇಕು. ಶನಿವಾರ ಸಾಯಂಕಾಲನೇ ಈ ಗಿಡ ಹುಡುಕಿ ನೋಡಿಕೊಂಡು ನೀವು ಆ ಗಿಡದ ಬಳಿ ಹೋಗಿ ಪೂಜೆ ಪುನಸ್ಕಾರ, ಒಂದಷ್ಟು ನೀರು, ಸಕ್ಕರೆ, ಬೆಲ್ಲ, ನಿಮ್ಮಿಂದ ಆದರೆ ಕಾಯಿ ಕಡ್ಡಿ ಕರ್ಪೂರ ಹಚ್ಚಿ, ತಾಯಿ ನಾಳೆ ಒಣದಂಡಿ ತಾಯಿ, ನಾಳೆ ನನ್ನ ಸಮಸ್ಯೆಗೆ ನಿನ್ನನ್ನು ತಗೊಂಡೋಗಿ ನನ್ನ ಸಮಸ್ಯೆನ ಪರಿಷ್ಕಾರ ಮಾಡ್ಕೋಬೇಕು ಅಂದ್ಕೊತಾ ಇದ್ದೀನಿ. ದಯವಿಟ್ಟು ನಿನ್ನ ಶಕ್ತಿ ಪರಿಪೂರ್ಣವಾಗಿ ಅಲ್ಲಿಟ್ಟು ನನಗೆ ಕೊಟ್ಟು ನನ್ನ ರೋಗನ ವಾಸ ಮಾಡಿ ಅಂತ ಶನಿವಾರ ಸಂಜೆ ಹೋಗಿ ಕೇಳಿಕೊಂಡು, ಮತ್ತು ಭಾನುವಾರ ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಆ ಪ್ಲೇಸ್ಗೆ ಹೋಗಿ ಒಂದಷ್ಟು ನೀರು ಇದು ಮತ್ತೆ ನಮಸ್ಕಾರ ಆಗಿ ಒಳ್ಳೆ ಸಂಕಲ್ಪ ಮಾಡಿ, ಈ ಗಿಡದ ಒಂದು ಎಲೆ ಮತ್ತು ಬೇರು ಒಳಗಡೆ ಒಂದಿಷ್ಟುದ್ದ ಬೆಳ್ಳ ಗಡ್ಡೆ ಥರ ಬರುತ್ತೆ, ಈ ಬೇರು ಇವೆರಡನ್ನೂ ತಗೊಂಬಂದು ಚೆನ್ನಾಗಿ ಅರೆದ್ಬಿಟ್ಟು ಮ್ಯಾಕೆ ಹಾಲು 1 ಲೋಟ ಮ್ಯಾಕೆ ಹಾಲಲ್ಲಿ ಹಾಕಿ ಮತ್ತೆ ಅರೆದು ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದುಬಿಟ್ರೆ ಒಂದು 10-20 ನಿಮಿಷದಲ್ಲೇ ನಿಮಗೆ ವಾಂತಿ ಭೇದಿಯಾಗಿ ಹೊಟ್ಟೆಯಲ್ಲಿ ಯಾವುದೇ ಥರ ಕೈ ವಿಷ, ಕೈ ಮದ್ದು ಏನೇ ಇದ್ದರೂ ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ಥರ ಸಮಸ್ಯೆ ಜಾಸ್ತಿ ಇದ್ದವರು ಒಂದು 3 ಭಾನುವಾರ ತಗೊಳ್ಳಿ. ಸಮಸ್ಯೆ ಕಡಿಮೆ ಇದ್ದವರು 1 ವಾರ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಇದು ನಿಮ್ಮ ಹೊಟ್ಟೆ ಒಳಗಡೆ ಇರೋದಕ್ಕೆ. ಅದೇ ರೀತಿ ನಮ್ಮ ಹಲವಾರು ವಿಡಿಯೋದಲ್ಲಿ ನಾನು ಒಳಗಡೆ ಏನಿದ್ರು ಹೋಗೋದು ಕೂಡ ಆ ಎಣ್ಣೆ ಕೂಡ ಹೇಳಿರ್ತೀನಿ, ನೋಡಿ ಮಾಡ್ಕೊಳ್ಳಿ. ಇದು ಇದೆಯಾ ಇಲ್ವಾ ಅಂತ ಹೆಂಗಪ್ಪ ಕನ್ಫರ್ಮ್ ಮಾಡ್ಕೋಬೇಕು, ಇವರು ಹೇಳೋರೆ ಅಷ್ಟೇ ಅಂದರೆ ನೀವೇನು ಮಾಡ್ತೀರಾ, ಒಂದು ತೆಂಗಿನ ಚಿಪ್ಪಲ್ಲಿ ಉರುಳಿ ಹಾಕ್ಬಿಟ್ಟು ರೀಸಸ್ ಮಾಡಿಬಿಟ್ಬಿಡಿ. ನೈಟ್ ಒಂದು 12 ಗಂಟೆ ಬಿಡಿ, ಏನೂ ಸಮಸ್ಯೆ ಇಲ್ಲ. 6 ಗಂಟೆಗೆ ಹಾಕ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ನೋಡಿ, ಆವಾಗ ಅದು ಉರುಳಿ ಕಪ್ಪಾಗುತ್ತೆ. ಆವಾಗ ನಿಮಗೆ ಕೈ ಮದ್ದು ಇದ್ದಂಗೆ. ಒಂದು ವೇಳೆ ಹಂಗಿಲ್ಲ ಅಂದರೆ ನುಗ್ಗೆ ಸೊಪ್ಪು ಕೈಯಲ್ಲಿ ಹಿಂಡಿ ರಸ ಹಾಕ್ಕೊಂಡ್ರೆ ಗಡ್ಡೆ ಕಟ್ಟುತ್ತೆ. ಗಡ್ಡೆ ಕಟ್ಟಿದರೆ ಮದ್ದು ಇದ್ದಂಗೆ. ಆ ಗಡ್ಡೆ ಕಟ್ಟಿದ ಜಾಗ ಕೈ ಕಪ್ಪಾಗಿದ್ದರೆ ತುಂಬ ಹಳೇದಾಗಿದೆ ಅಂತ ಈ ಥರ ಪರೀಕ್ಷೆ ಮಾಡಿಕೊಂಡು ನಿಮ್ಗೆ ಇಲ್ಲೇ ಪರಿಷ್ಕಾರ ಇದು ಮಾಡ್ಕೊಳ್ಳಿ. ಆಗದೇ ಇದ್ದ ಪಕ್ಷದಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ತೆ.